ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಸಂಜೆ ಸ್ನ್ಯಾಕ್ ಟೈಮ್ಗೆ ಹುರಿದಿರೋ ಅವಲಕ್ಕಿ ಮಾಡ್ತಾ ಇದ್ದೀನಿ. ಇದನ್ನ ಚಿಕ್ಕ ವಯಸ್ಸಲ್ಲಿ ನಮ್ಮ ಅಮ್ಮನೂ ಮಾಡ್ಕೊಡ್ತಾ ಇದ್ರು. ನಾನು ತುಂಬಾ ಇಷ್ಟಪಟ್ಟು ತಿಂತಾ ಇದ್ದೆ. ಅದೇ ರೆಸಿಪಿನ ನಾನು ಮತ್ತೆ ಇವಾಗ ಟ್ರೈ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಏನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಡೈಲಿ ಅಡುಗೆಗೆ ಬಳಸ್ತಿರೋ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಈಸಿ ಸ್ನ್ಯಾಕ್ಸ್ ಹೇಗೆ ಮಾಡೋದು ಅಂತ ನಾನು ನಿಮಗೆ ಇವಾಗ ಹೇಳ್ಕೊಡ್ತೀನಿ. ಸೊ ಬನ್ನಿ. ಒಗ್ಗರಣೆ ಅವಲಕ್ಕಿ ಮಾಡ್ಕೊಳ್ಳೋಕ್ಕೆ ತಗೊಂಡಿರೋದು ನಾನು 1 ಕಪ್ ಅವಲಕ್ಕಿ. 1 ಕಪ್ ಅವಲಕ್ಕಿ ನಮಗೆ ಅದು ಆಲ್ಮೋಸ್ಟ್ 3 ಕಪ್ ಅವಲಕ್ಕಿ ಥರ ಆಗುತ್ತೆ ಹುರಿದ ಮೇಲೆ. ಸೊ ಅವಲಕ್ಕಿ 1 ಕಪ್ ತೊಗೊಂಡಿದ್ದೀನಿ. ದ್ರಾಕ್ಷಿ ಗೋಡಂಬಿ ತೊಗೊಂಡಿದ್ದೀನಿ, ಕಡಲೆಬೀಜ, ಕೊಬ್ಬರಿ, ಕಡಲೆ, ಕರ್ಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ ಮತ್ತು ದಪ್ಪದಾಗಿ ಜಜ್ಕೊಂಡಿರೋ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಸೊ ಇದನ್ನೆಲ್ಲ ನಾವು ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು ಬಾಣಲಿಲಿ ಎಣ್ಣೆ ಹಾಕೊಳ್ಳಿ. ಎಣ್ಣೆ ಕಾದ ತಕ್ಷಣ ನಾವು ಎಲ್ಲ ಇಂಗ್ರೀಡಿಯೆಂಟ್ಸ್ನು ಫ್ರೈ ಮಾಡ್ಕೋಬೇಕು. ಒಂದೊಂದಾಗೇ ಫ್ರೈ ಮಾಡ್ಕೊಳ್ಬೇಕು. ಕಡಿಮೆ ಉರಿಲಿ ಫ್ರೈ ಮಾಡ್ಕೊಳ್ಳೋಣ ಫಸ್ಟ್. ಸೊ ಇಲ್ಲಿ ನೋಡಿ, ನಾನು ಫಸ್ಟಿಗೆ ಎಣ್ಣೆ ಕಾದಿದೆ. ಎಣ್ಣೆ ಕಡಿಮೆ ಉರಿಲಿ ನೀವು ಫಸ್ಟ್ ಕೊಬ್ಬರಿನ ಹುರ್ಕೊಳ್ಳಿ. ಕೊಬ್ಬರಿ ಸಣ್ಣದಾಗಿ ಹಚ್ಚಿಟ್ಟಿರೋ ಕೊಬ್ಬರಿನ ಹುರ್ಕೊಳ್ಳಿ. ನೋಡಿ, ಎಣ್ಣೆನೂ ಚೆನ್ನಾಗಿ ಕಾದಿದೆ. ಕಡಿಮೆ ಉರಿಲಿ ನಾನು ಕಾಯಿಸಿದ್ದೀನಿ. ಫ್ರೈ ಆಗ್ತಾ ಇದೆ. ಇದು ಫ್ರೈ ಆದ ತಕ್ಷಣ ನೀವು ಸಪ್ರೇಟಾಗಿ ಇಟ್ಕೊಳ್ಳಿ. ಇದು ಇನ್ನೂ ಫ್ರೈ ಆಗ್ತಿದೆ. ಸೊ ಅದೇ ಥರ ನಾನು ನೆಕ್ಸ್ಟ್ ಕಡಲೆ ಬೀಜನ ಹುರ್ಕೊತಾ ಇದ್ದೀನಿ. ಕಡಲೆ ಬೀಜ ಹಾಕಿದ್ದೀನಿ. ಕಡಲೆ ಬೀಜ ಅದೇನು ಬೇಗ ಆಗಿಬಿಡುತ್ತೆ, ರೋಸ್ಟ್ ಆಗಿಬಿಡುತ್ತೆ. ಅದಕ್ಕೇನು ಜಾಸ್ತಿ ಟೈಮ್ ತಗೊಳ್ಳಲ್ಲ. ಕೊಬ್ಬರಿ ಥರ ನೋಡಿ ಈ ಥರ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆಗಿ ಕಲರ್ ನೋಡ್ಕೊಳ್ಳಿ. ಕಲರ್ ಸ್ವಲ್ಪ ಚೇಂಜ್ ಆದ ತಕ್ಷಣ ನೀವು ಅದನ್ನು ಸೈಡ್ಗೆ ಎತ್ತಿ ಇಟ್ಕೊಬಿಡಿ. ಸೊ ನೋಡಿ ಗಾಯ್ಸ್, ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ. ಎಲ್ಲ ಕಡಿಮೆ ಉರಿಲೇ ನೀವು ಫ್ರೈ ಮಾಡ್ಕೊಳ್ಬೇಕು. ಕಡಿಮೆ ಉರಿಲಿ ಫ್ರೈ ಮಾಡಿಕೊಂಡ್ರೆ ಒಳಗಡೆನೂ ಚೆನ್ನಾಗಿ ಬೆಂದಿರುತ್ತೆ. ಕಡಲೆ ಬೀಜ ಆದಮೇಲೆ ಕಡಲೆ ಹುರ್ಕೊತಾ ಇದ್ದೀನಿ. ಎಲ್ಲ ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ. ನೋಡಿ, ಅದು ಸ್ವಲ್ಪ ಗೋಲ್ಡಿಶ್ ಕಲರ್ ಆಗುತ್ತಲ್ಲ, ಗೋಲ್ಡಿಶ್ ಕಲರ್ ಆದ ತಕ್ಷಣ ಅದು ಫ್ರೈ ಆಗಿರುತ್ತೆ. ನೀವು ಚೇಂಜ್ ಮಾಡ್ಕೋಬೋದು. ತೆಗೆದ್ಬಿಟ್ಟು ಸಪ್ರೇಟಾಗಿ ಇಟ್ಕೊಳ್ಳಿ. ಕಡಲೆ ಆದಮೇಲೆ ನಾನು ದ್ರಾಕ್ಷಿ ಮತ್ತು ಗೋಡಂಬಿನ ಹುರ್ಕೊತಿದ್ದೀನಿ. ದ್ರಾಕ್ಷಿ ಗೋಡಂಬಿ ಹಾಕಿದ್ರೆ ಡ್ರೈ ಫ್ರೂಟ್ಸ್ ಒಳ್ಳೆ ಟೇಸ್ಟ್ ಕೂಡ ಬರುತ್ತೆ. ಅದು ಸ್ವೀಟು, ಸಾಲ್ಟು, ಖಾರ ಎಲ್ಲ ಸಖತ್ತಾಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಕೊಂಡು ತಿಂತಾರೆ. ಸರಿ, ದ್ರಾಕ್ಷಿ ಗೋಡಂಬಿನೂ ಫ್ರೈ ಆಗಿದೆ. ಇದನ್ನು ತೆಗೆದ್ಬಿಟ್ಟು ಸಪ್ರೇಟ್ ಪ್ಲೇಟಲ್ಲಿ ಹಾಕ್ಕೊತಿದ್ದೀನಿ. ಇವಾಗ ನೋಡಿ, ಕರ್ಬೇವಿನ ಸೊಪ್ಪು ಒಗ್ಗರಣೆಗೆ ನಾನು ಹಾಕೊಳ್ಳೋಕ್ಕೆ ಹುರ್ಕೊತಾ ಇದ್ದೀನಿ. ಚಟಪಟ ಚಟಪಟ ಅಂತಿದೆ. ಹುಷಾರಾಗಿ ಮಾಡ್ಕೊಳ್ಳಿ, ಸಿಡಿಯುತ್ತೆ. ನೋಡಿ, ಕರ್ಬೇವಿನ ಸೊಪ್ಪು ಇವಾಗ ಫ್ರೈ ಆಗಿದೆ. ಅದನ್ನು ನಾನು ಸಪ್ರೇಟಾಗಿ ಪ್ಲೇಟಲ್ಲಿ ಹಾಕ್ಕೊತಿದ್ದೀನಿ. ಸೊ ಗೈಸ್, ಇದನ್ನು ಫ್ರೈ ಆಗಿದೆ. ಇದನ್ನು ಇವಾಗ ಸೈಡಲ್ಲಿ ಪ್ಲೇಟಲ್ಲಿ ಹಾಕ್ಕೊಂಡು ಇಟ್ಕೊತೀನಿ. ಗೈಸ್, ಇವಾಗ ನೋಡಿ, ನಾನು ಅವಲಕ್ಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅವಲಕ್ಕಿನ ಸ್ವಲ್ಪನೇ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ನಾನು ತೊಗೊಂಡಿರೋ ಅವಲಕ್ಕಿ ರೆಗ್ಯುಲರ್ ಅವಲಕ್ಕಿನೇ. ತಿಂಡಿಗೆಲ್ಲ ಯೂಸ್ ಮಾಡ್ತೀವಲ್ಲ, ಅವಲಕ್ಕಿ ಉಪ್ಪಿಟ್ಟು ಮಾಡ್ತೀವಲ್ಲ, ಅದೇ ಅವಲಕ್ಕಿ. ಇದು ಯಾವುದು ಪೇಪರ್ ಅವಲಕ್ಕಿ ಅಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ. ಪೂರಿ ಥರ ಅಲ್ಕೊತಾ ಇದೆ. ಸೊ ಫ್ರೆಂಡ್ಸ್, ಹೇಳಿದ್ನಲ್ಲ ನೋಡಿ, ಸ್ವಲ್ಪ ಅವಲಕ್ಕಿ ಎಷ್ಟೊಂದು ಅವಲಕ್ಕಿ ಆಗಿದೆ ಹುರಿದಿದ್ದು. ಮತ್ತು ಎಷ್ಟು ಚೆನ್ನಾಗಿ ಉಡಿಯಾಗಿ ಬಂದಿದೆ. ಪೂರಿ ಥರ ಕ್ರಿಸ್ಪಿಯಾಗಿ ಬಂದಿದೆ. ಕ್ರಿಸ್ಪಿಯಾಗಿದ್ದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಸೊ ನೋಡಿ, ನಾನು ಮುಂಚೆನೇ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಇಂಗ್ರೀಡಿಯೆಂಟ್ಸು. ಇದನ್ನೆಲ್ಲ ಇವಾಗ ನಾನು ಅವಲಕ್ಕಿಗೆ ಮಿಕ್ಸ್ ಮಾಡ್ಕೊತೀನಿ. ಇದರಲ್ಲೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಅದಕ್ಕೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಖಾರದ ಪೌಡ್ರೂ ಹಾಕ್ಕೊಳ್ಳಿ. ನೋಡಿ, ನಿಮ್ಮ ಮನೇಲಿ ಮಕ್ಕಳಿದ್ರೆ ಸ್ವಲ್ಪ ಕಮ್ಮಿನೇ ಖಾರ ಹಾಕ್ಕೊಳ್ಳಿ. ಇಲ್ಲ ಖಾರ ತಿನ್ನೋದು ಇಷ್ಟ ಇರೋರ್ಗಾದರೆ ಸ್ವಲ್ಪ ಜಾಸ್ತಿನೇ ಖಾರ ಹಾಕ್ಕೊಳ್ಳಿ. ಒಳ್ಳೆ ಟೇಸ್ಟ್ ಬರುತ್ತೆ. ಇದೆಲ್ಲ ಹಾಕ್ಕೊಂಡಾದ್ಮೇಲೆ ನೀವು ಫುಲ್ ಕೈಯಲ್ಲಿ ಮಿಕ್ಸ್ ಮಾಡಿ. ನೋಡಿ ಗೈಸ್, ಎಷ್ಟು ಸೌಂಡಲ್ಲೇ ಕ್ರಿಸ್ಪಿಯಾಗಿದೆ. ಮತ್ತು ಇದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೆಸಿಪಿನ ಮಾಡೋದು ಎಷ್ಟು ಈಸಿ ಅಂತ. 5 ನಿಮಿಷದಲ್ಲಿ ನಾವು ಇದನ್ನು ಮಾಡಿ ಮುಗಿಸಿದ್ದೀವಿ. ನೀವು ಇದನ್ನು ಮನೇಲಿ ಟ್ರೈ ಮಾಡಿ. ಮನೇಲಿ ಚಿಕ್ಕವರಿಂದ ದೊಡ್ಡವರೆಗೂ ಇದನ್ನು ಇಷ್ಟಪಟ್ಟು ತಿಂತಾರೆ. ಸೊ ನೀವು ಇದನ್ನು ಟ್ರೈ ಮಾಡ್ತೀನಿ ಅಂದರೆ, ಈ ರೆಸಿಪಿ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.